ಹೀಗೇ ಆಗುತ್ತೆ ಅನ್ಕೊಂಡಿದ್ದೆ. ನಮಗೆ ಬೇಕೋ ಬೇಡವೋ, ನಮಗೆ ಬೇಕಾದ ಮತ್ತು ಬೇಡವಾದ ಚಾನೆಲ್ಗಳ ಕಾರ್ಯಕ್ರಮಗಳು ನಮ್ಮ ಸುತ್ತಲೇ ತಿರುಗಾಡುತ್ತಿರುತ್ತವೆ. ಇದು ಯಾವ ಮ್ಯಾಜಿಕ್ ಎಂದು ನಂಗಂತೂ ಗೊತ್ತಿಲ್ಲ. ಎಲ್ಲಿಗಾದರೂ ಹೋಗುತ್ತಾ ಇರಬೇಕಾದರೆ ನಮ್ಮ ಹಿಂದಿನಿಂದ ಬೈಕೊಂದು ಸುಂಟರಗಾಳಿ ತರಹ ಸೂಯ್ ಎಂದು ಮುಂದೆ ಹೋದರೆ ಇವನು ಅಥವಾ ಇವಳು ಗ್ಯಾರಂಟಿ ಮುಂದೆ ಹೋಗಿ ಎಲ್ಲಾದರೂ ಬೀಳ್ತಾರೆ ಅಂದುಕೊಂಡಿರುತ್ತೇವೆ. ಇನ್ನೂ ಮನಸ್ಸಿನಲ್ಲಿ ಎಂದುಕೊಂಡು ಅರೆಕ್ಷಣವೂ ಆಗಿರುವುದಿಲ್ಲ, ಎಲ್ಲಿಗೋ ಡಿಕ್ಕಿ ಹೊಡೆದು ಬಿದ್ದೇ ಬಿಟ್ಟಿರುತ್ತಾರೆ. ಅದು ಅವರ ಅತಿವೇಗದಿಂದ ಹಾಗಾಯ್ತಾ ಅಥವಾ ನಾವು ಅಂದುಕೊಂಡಿದ್ದಕ್ಕೆ ಆಯ್ತಾ? ಉತ್ತರ ಸರಿಯಾಗಿ ಗೊತ್ತಿಲ್ಲ. ಅತಿವೇಗದಿಂದ ಎಂದು ಅಂದುಕೊಂಡರೆ ಒಂದು ಲಾಜಿಕ್ ಇದೆ, ಆದರೆ ನಾವು ಅಂದುಕೊಂಡಿದ್ದಕ್ಕೆ ಅಥವಾ ನಮ್ಮ ಯೋಚನೆಯಿಂದ ಹೀಗಾಯ್ತಾ? ನಾವು ಅಂದುಕೊಂಡಂತೆಲ್ಲ ಆಗುತ್ತಿದೆಯಾ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ಎಂದು ಬಂದಾಗ ನಮಗೆ ನಮ್ಮ ಯೋಚನೆಯಿಂದ ಆಗಿದ್ದು ಎಂದು ನಂಬುವುದು ಸ್ವಲ್ಪ ಕಷ್ಟವಾಗಬಹುದು. ಒಂದಂತೂ ಗ್ಯಾರಂಟಿ, ನಮ್ಮ ಕಣ್ಣು ಮುಂದೆ ನಾವೆಲ್ಲ ಇಂತಹ ಅನಾಹುತಗಳಾದಾಗ ನಾವೆಲ್ಲ ಹೀಗೇ ಆಗುತ್ತೆ ಅನ್ಕೊಂಡಿದ್ದೆ ಹಾಗೇ ಬಿಟ್ಟು ಅನ್ಕೊಂಡಿರ್ತೀವಿ. ಪಕ್ಕದಲ್ಲಿರುವವರಿಗೂ ಹೇಳಿರುತ್ತೇವೆ, ಏಕೆ ಎಂದು ಗೊತ್ತಿಲ್ಲ, ಆದರೆ ಹೀಗೇ ಆಗುತ್ತೆ ಅಂದುಕೊಳ್ಳುತ್ತಾ ಇದ್ದೆ, ಹಾಗೆಯೇ ಆಯ್ತು ನೋಡು ಎಂದು. ಹೊರಗಿನ ವಿಷಯ ಹಾಗಿರಲಿ, ಮನೆಯಲ್ಲಿಯೇ ಎಷ್ಟೋ ಸಲ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡಬೇಕಾದರೆ ಗಮನ ಆ ವಸ್ತುವಿನ ಮೇಲೆ ಏಕೆ ಹೋಗುತ್ತದೋ ಗೊತ್ತಿಲ್ಲ. ನೋಡಿದ ತಕ್ಷಣ ಹೇ, ಇದು ಇಷ್ಟೇನಾ, ಇಲ್ಲೇ ಇದ್ದರೆ ಒಡೆದು ಹೋಗಬಹುದು ಎಂದುಕೊಂಡು ಮುಂದೆ ಸಾಗಿರುತ್ತೇವೆ. ಕಾರಣಗಳೇನೇ ಇರಬಹುದು, ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಆ ವಸ್ತು ಒಡೆದು ಹೋದ ಶಬ್ದ ನಮ್ಮ ಕಿವಿಗೆ ಬೀಳುತ್ತದೆ. ತಕ್ಷಣ ನಮ್ಮ ಉದ್ಗಾರ, ಅಂದುಕೊಂಡು ಬರ್ತಾ ಇದ್ದೆ, ಹಾಗೆ ಆಗೋಯ್ತು ಎಂದು. ಎಲ್ಲೋ ಹೊರಟು ನಿಂತಾಗ ಯಾಕೋ ಹೋಗುತ್ತಿರುವ ಕೆಲಸವಾಗುವುದಿಲ್ಲ ಎಂದುಕೊಂಡೇ ಹೊರಗೆ ಕಾಲಿಟ್ಟಿರುತ್ತೇವೆ. ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದರೂ ಯಾವುದೋ ಕಾರಣಗಳಿಂದ ಹೋದ ಕೆಲಸವೂ ಆಗುವುದೇ ಇಲ್ಲ. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ಅನುಭವಕ್ಕೆ ಬಂದಿರುವ ನೂರಾರು ಉದಾಹರಣೆಗಳಿರುತ್ತವೆ. ನಮ್ಮ ಸ್ನೇಹಿತರ ಅಥವಾ ಬಂಧುಗಳ ಅನುಭವಗಳನ್ನು ಕೇಳಿರುತ್ತೇವೆ. ಯಾವ ಕ್ಷಣದಲ್ಲಿ ನಾವು ಅಂದುಕೊಂಡ ಹಾಗೆ ಆಗುತ್ತಿದೆ, ಅದಕ್ಕೇನಾದರೂ ಇಂತಹದೇ ನಿರ್ದಿಷ್ಟ ಸ್ಥಳ, ವಾರ ಅಥವಾ ಸಮಯವಿದೆಯಾ ಎಂದು ಯೋಚಿಸತೊಡಗಿದರೆ ಸ್ಪಷ್ಟವಾದ ಉತ್ತರ ಸಿಗುವುದಿಲ್ಲ. ಏಕೆಂದರೆ ಇಂತಹ ಯೋಚನೆಗಳಿಗೆ ನಿರ್ದಿಷ್ಟ ಸ್ಥಳ, ವಾರ, ಸಮಯವೆಂಬುದು ಏನೂ ಇರುವುದಿಲ್ಲ. ಸುಮ್ಮನೆ ಏನಾದರೊಂದು ಕೆಲಸ ಮಾಡುವಾಗ ಮತ್ತಿನ್ನೇನೋ ಯೋಚನೆ ಬಂದು ಅದು ನಮ್ಮ ಕಣ್ಣೆದುರಿಗೆ ನಡೆದು ಹೋಗಿರುತ್ತದೆ. ಆಶ್ಚರ್ಯಕರ ವಿಚಾರವೆಂದರೆ ನಾವು ಯೋಚಿಸಿದಂತೆ ಏನಾದರೂ ಆದರೆ ತಕ್ಷಣ ನಾವುಗಳೆಲ್ಲ ಹೇಳುವ ಮಾತು, ಹೀಗೇ ಆಗುತ್ತೆ ಅನ್ಕೊಂಡಿದ್ದೆ. ಇಂತಹ ಮಾತುಗಳನ್ನು ಆಡಿದಾಗ ನಮ್ಮ ಸುತ್ತಲಿರುವವರಿಗೆ, ಇವರಿಗೆ ಮುಂಚೆಯೇ ಎಲ್ಲ ಗೊತ್ತಾಗಿ ಬಿಡುತ್ತದೆಯಾ ಎಂದುಕೊಳ್ಳುವುದು. ಅದಕ್ಕಿಂತ ದುರಂತವೆಂದರೆ ಆಗುವ ಮುಂಚೆಯೇ ಈ ಅಂದುಕೊಂಡ, ಯೋಚನೆ ಮಾಡಿದ ವಿಚಾರವನ್ನು ಹೇಳಿಕೊಳ್ಳಲಾಗಿರುವುದಿಲ್ಲ ಅಥವಾ ಹೇಳಿರುವುದಿಲ್ಲ. ಆತ್ಮೀಯರೇ, ನಾವು ನಮ್ಮ ಜೀವನದಲ್ಲಿ ಹೇಗೆ ಯೋಚಿಸುತ್ತೇವೆಯೋ ನಮ್ಮ ಬದುಕು ಹಾಗೆಯೇ ರೂಪುಗೊಳ್ಳುತ್ತದೆ. ಗಮನಿಸಿ, ಹಾಗೆಂದು ಪಾಸಿಟಿವ್ ಆಗಿ ಯೋಚಿಸಿದ ಕೆಲಸಗಳು ಆಗಿಯೇ ಇಲ್ಲವೆಂದು ನಾನು ಹೇಳುತ್ತಿಲ್ಲ. ಆದರೆ ನಮ್ಮ ಮನಸ್ಸು ಒಂದು ರೇಡಿಯೋ ಅಥವಾ ಟಿವಿ ಚಾನೆಲ್ ಇದ್ದಂತೆ. ಅದರಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಎಂಬ ಎರಡು ಬಗೆಯ ಆಲೋಚನೆಗಳ ಚಾನೆಲ್ಗಳಿರುತ್ತವೆ. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ಎಂತಹ ವಿಚಾರಗಳಿಗೋಸ್ಕರ ನಾವು ನಮ್ಮನ್ನು ಟ್ಯೂನ್ ಮಾಡಿಕೊಳ್ಳುತ್ತೇವೆಯೋ ನಮಗೆ ಅದು ತುಂಬಾ ಮುಖ್ಯವಾಗಿರುತ್ತದೆ. ಒಂದು ವೇಳೆ ನೀವು ಇದುವರೆಗೆ ನೆಗೆಟಿವ್ ಆಗಿ ಆಲೋಚಿಸುತ್ತಿದ್ದರೆ, ಇಂದಿನಿಂದಲೇ ಆ ಚಾನೆಲ್ ಬದಲಾಯಿಸಿಬಿಡಿ. ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಯೋಚನೆಗಳಿಗೆ ಜಾಗವನ್ನೇ ಕೊಡಬೇಡಿ. ನಿಮ್ಮ ಆಲೋಚನಾ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ಇನ್ನೊಮ್ಮೆ ಪಾಸಿಟಿವ್ ವಿಚಾರಗಳನ್ನಷ್ಟೇ ಕಾರ್ಯರೂಪಕ್ಕೆ ತರಬೇಕೆಂದುಕೊಂಡು ಫ್ರೀಕ್ವೆನ್ಸಿ ಬದಲಾಯಿಸಿ ಎಲ್ಲವನ್ನೂ ನೀವು ಅಂದುಕೊಂಡಂತೆಯೇ ನಡೆಯುವಂತೆ ಮಾಡಬಹುದು. ಇದರಲ್ಲಿ ಕಳೆದುಕೊಳ್ಳುವುದು ಏನೂ ಇಲ್ಲ. ಹೊಸದಾಗಿ ಪ್ರಯತ್ನಿಸಿ ನೋಡುವುದರಲ್ಲಿ ತಪ್ಪೇನೂ ಇಲ್ಲ. ಕೊನೆಯದಾಗಿ ನೆನಪಿಡಿ, ಜೀವನದಲ್ಲಿ ಮುನ್ನಡೆಯಲು ಪ್ರಯತ್ನ ಮಾಡುವುದನ್ನು ಮರೆಯಬೇಡಿ.